ಭೇಟಿಯಾಗಿ ಬಂದೆ. ಸರಿ. ಬಂದಿರುವಂತ ಕಷ್ಟವನ್ನ ದೂರಪಡಿಸಿದೆ. ಹೌದು. ಸತ್ಯದ ಒಂದು ಮಾತು ಹೇಳ ಮಿತ್ರ, ಯಾವ್ದು ಗೆಳೆಯ? ಆಪತ್ಕಾಲದಲ್ಲಿ ಆದವನೇ ಬಂಧು ಅಂತ ಕರೆದು ಇವಳಿಗೆ ಬಂಧುವಾಗಿ, ಸರಿ, ನನ್ನ ಸ್ನೇಹಿತರಾಗಿ ಸಕಾಲದಲ್ಲಿ ಬಂದು ಒದಗಿದೆಯಲ್ಲ. ಹೌದು. ನಿಜವಾಗಿ ಸ್ನೇಹ ಚಿರಕಾಲ. ಖಂಡಿತವಾಗಿ ಹೌದು. ಅದು ಒಂದು ಆಶ್ಚರ್ಯವಾಯಿತು ಗೆಳೆಯ. ಏನು? ನಿಮ್ಮನ್ನೇ ಕಾಣಬೇಕೆಂಬಂತಹ ಸದುದ್ದೇಶದಿಂದ ಆದಷ್ಟು ಶೀಘ್ರ ಧಾವಿಸಿ ಬರುತ್ತಿರುವಂತಹ ಕಾಲಕ್ಕೆ ಯಾರತ್ತೋ ಕೂಗುವಂತ ಸ್ವರ ಕೇಳಿತ್ತು. ಏನು ಅಂತ ನೋಡುವುದಕ್ಕೆ ಇಲ್ಲಿವರೆಗಾಗಿ ಬಂದ್ರೆ ಕರಡಿಯ ದಾಳಿ ನಿಮ್ಮಿರುವರ ಮೇಲೆ. ಕೈಯಲ್ಲಿ ಆಯುಧ ಇಲ್ಲ, ಪಾಪ ಕಷ್ಟಪಡ್ತಾ ಇದ್ದೀರಿ. ತಕ್ಷಣವೇ ಬಂದೆ, ಕರಡಿಯನ್ನು ಓಡಿಸಿದೆ. ಅದು ಒಂದು ಗೆಳೆಯ. ಏನು? ನಾನು ನೀವು ಎಲ್ಲ ಒಟ್ಟಾಗಿ ಒಂದು ಕಾಲಕ್ಕೆ ಗುರುಮಠದಲ್ಲಿ ಕಲಿತು ಕಲೆತವರು ನಾವು. ಆದ್ರೆ ಏನು ಮಾಡೋಣ, ಸ್ವಲ್ಪ ಕಾಲ ಬೇರೆ ಬೇರೆ ಆಗಬೇಕಾಯ್ತು. ಅನಿವಾರ್ಯತೆ ಬಿಡು. ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ವಿಧಿಯ ಆಟ. ಅದು ಹ್ಯಾಕ್ ಕುಣಿಸ್ತದೋ ಹಾಗೆ ಕುಣಿಬೇಕಷ್ಟೇ. ಅದು ಒಂದು ಸ್ಪಷ್ಟ ಆಯ್ತು ನೋಡಿ. ಏನು? ನಾವು ಬೇರೆ ಬೇರೆಯಾಗಿರುವುದು ಆ ವಿಧಿಗೂ ಇಷ್ಟ ಆಗ್ಲಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಮತ್ತೊಂದು ಮಾಡಿದ್ದಾರೆ. ಇವಾಗ ಸಂತೋಷ ಆಯ್ತು, ಒಂದಂತೂ ಸ್ಪಷ್ಟ ಆಯ್ತು. ನನ್ನಮ್ಮ ಶ್ರೀವಲ್ಲಿ ಆಗಾಗ ಒಂದೊಂದು ಮಾತನ್ನು ಹೇಳ್ತಾ ಇತ್ತು, ಒಡ ಹುಟ್ಟಿಗಿಂತಲೂ ಒಡನಾಟವೇ ಶ್ರೇಷ್ಠ ಬಗೆದೆ. ಅನುಮಾನವೇ ಇಲ್ಲ. ನಿಜವಾಗಿಯೂ ನಿಮ್ಮಂತ ಸ್ನೇಹಿತರನ್ನ ಪಡೆದಿರುವಂತಹ ನಾನೇ ಧನ್ಯ. ಅತ್ತೆ ಆಗಾಗ ಹೇಳ್ತಾ ಇದ್ಲು, ಯಾವುದು ಮಗ ಇನ್ನೇನು ಮನೆಗೆ ಬರ್ತಾನೆ ಬರ್ತಾನೆ ಅಂತ. ಹೌದು. ನೀನು ಇಲ್ಲಿ ಹೀಗೆ ಬರ್ತಿ ಅಂತ ನಮ್ಮ ನಿರೀಕ್ಷೆ ಇರಲಿಲ್ಲ. ಎಲ್ಲರಿಗೂ ಹಾಗೆ. ನಾನು ಎಷ್ಟೊತ್ತಿಗೆ ಬರ್ತೇನೆ ಅಂತ ನಿರೀಕ್ಷೆ ಇರುವುದಿಲ್ಲ, ಓಡುವುದೂ ಇಲ್ಲ. ನಾವು ಬಂದಾಗಲೇ ಗೊತ್ತಾಗಬೇಕು. ಯಾವತ್ತಿಗೂ ದೇವರು ಹೇಗೆ ಗೊತ್ತಾ, ಮನುಷ್ಯನಾದವನಿಗೆ ಕಾಲು ಭಾಗದಷ್ಟು ನೀಡುತ್ತಾನೆ, ಅದನ್ನ ಆತ ಹೇಗೆ ಉಪಯೋಗಿಸಿಕೊಳ್ಳುತ್ತಾನೆ ಅನ್ನುವುದರ ಮೇಲೆ ಅವನ ಮುಕ್ಕಾಲು ಭಾಗ ಜೀವನ ನಿರ್ಣಯವಾಗಿ ನಿಲ್ತದೆ. ನಿಮ್ಮಂತ ಸ್ನೇಹಿತರನ್ನ ಪಡೆದಿರುವಂತ ನನ್ನ ಬದುಕು ಧನ್ಯವಾಯಿತು. ಕೇವಲ ಇಷ್ಟು ಮಾತ್ರ ಅಲ್ಲ, ಆ ದೇವರಲ್ಲಿ ನಾನು ಯಾವತ್ತಿಗೂ ಬೇಡಿಕೊಳ್ಳುವಂತಹ ಒಂದು ವಿಷಯ, ಮನಸ್ಸೆಂಬಂತಹ ಮಂದಿರದಲ್ಲಿ, ಕನಸೆಂಬಂತಹ ಸಾಗರದಲ್ಲಿ, ನೆನಪೆಂಬಂತಹ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮಿ ಅಮರ ಸ್ನೇಹ. ನಮ್ಮ ಸ್ನೇಹವೆಂಬುದು ಅನಂತವಾಗಲಿ ಎಂದು ಅನಂತ ಪದ್ಮನಾಭನಲ್ಲಿಯೇ ಬೇಡ್ತಾ ಇದ್ದೇವೆ. ಅವನ ಅನುಗ್ರಹ ಉಂಟು ಅಂತಾದ್ರೆ ಶಾಶ್ವತವಾಗಿ ನಾವು ಸ್ನೇಹಿತರಾಗಿ ಅರಮನೆಯಲ್ಲಿ ಸಂತೋಷವಾಗಿ ಉಳಿಯೋಣ. ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಸೊಲ್ಲಿನ ಸವಿಜೆ ನನು ಬಂದ. ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಸೊಲ್ಲಿನ ಸವಿಜೆ ನನು ಬಂದ. ಕಲ್ಲಿದೆ ಮನದಲ್ಲಿ ಪ್ರೇಮದ ವಲ್ಲರಿ, ಕಲ್ಲಿದೆ ಮನದಲ್ಲಿ ಪ್ರೇಮದ ವಲ್ಲರಿ, ಮಲ್ಲಿಗೆ ಎರಳಿಸಲ ಕರಡಿಯ ತಲೆಯನ್ನು ಕಡಿದು ಕೈಯಲ್ಲಿ ಹಿಡ್ಕೊಂಡು ಕತ್ತಿಯಲ್ಲ, ಬರೀ ಕೈಯಲ್ಲೇ ಕಡಿದಿದ್ದೇನೆ. ಏಕಾಏಕಿ ಕರಡಿ ಆಕ್ರಮಣ ಆಯ್ತು. ನೋಡ್ತಾ ಇರುವ ಹಾಗೆ ನಿಜವಾದ ಕರಡಿ ಅಲ್ಲ, ಯಾರು ವೇಷ ಮಾಡಿಕೊಂಡಿದ್ದಾರೆ ಎನ್ನುವುದು ಅರ್ಥ ಆಯ್ತು. ಅದು ಗೊತ್ತಾಗಿಯೇ ಹಿಡಿದಾಯುಧದಿಂದ ಅದನ್ನು ಬಡಿಯುವುದಕ್ಕೆ ಮನ ಮಾಡಿದ್ರೆ ಓಡ್ಲಿಕ್ಕೆ ಪ್ರಾರಂಭಿಸಿ. ಓಡ್ತಾ ಇದ್ರ ನಾವು ಬಿಡ್ಲಿಲ್ಲ, ಹೋಗಿ ತಲೆ ಕೈ ಹಾಕಿದ್ದೆ, ತಲೆ ಕೈ ಬಂತು. ಮೊದಲು ಬಾಲ ಬಂತು, ಯಾರೋ ವೇಷ ಮಾಡ್ಕೊಂಡು ನಮ್ಮನ್ನು ಮಣ್ಣು ಮಾಡ್ಲಿಕ್ಕೆ ಬಂದಿದ್ದಾರೆ. ವೇಷ ಮಾಡಿ ಇವೆಲ್ಲ ಮರ ಮುಕ್ಕುವಿನವನು ದಿಕ್ಕುವೆ ಯಮನ
ಕೀರ್ತಿ ಹೌದು ತಾಯಿ. ನೀವೇ ಕೊಟ್ಟಂತ ವೀರಗಸೆಯನ್ನು ಧರಿಸಿ ಅಮ್ಮ ಗೆಜ್ಜೆ ನೀನು ಹಚ್ಚಿ ಕೊಟ್ಟ. ಇದ್ದಾನೆ ಕಷ್ಟ ಬಂತೆ ಹೌದು ತಾಯಿ. ಕಷ್ಟ ಬಂತೆ ಯಾರಿಂದ ಕಷ್ಟ ದುಷ್ಟ ಕರಡಿಗಳಿಂದ ಕಷ್ಟ ತಾಯಿ. ಕುಪ್ಪಿ ಹೋದವೇ ದುಷ್ಟ ಕರಡಿಗಳು ಹೌದು ತಾಯಿ. ಕರಡಿಯನ್ನು ಕುಟ್ಟಿ ಕಡಿಯುತ್ತೇನೆ ಬಿಡಕ್ಕಿಂತೆ ನಾವು ಚಿಂತೆ ಬಿಡ್ತೇವೆ, ಬೆಂಕಿ ಸ್ವಲ್ಪ ಕೆಳಗಿಡ್ಕೊಳ್ಳಿ, ಬಟ್ಟೆ ಆ ದುರುಳ ಕರಡಿಯ ಮನೆಗಾಗಿ ಬರಿಗಾಲಲ್ಲಿ ಹೋಗ್ತೀರ ತಾಯಿ. ಯಾವ ಕಳ್ಳ ತಂದುಕೊಳ್ಳುವುದಿಲ್ಲ. ಈ ವರ್ಷ 3 ಜೊತೆ ಹೋಯ್ತಂತೆ. 2 ತಿಂಗಳಾಯ್ತು ನನ್ನ ತಗೊಂಡು ನಂದು ಬೇಕಾದ್ರೆ ಕೊಡ್ತೇವೆ ಒಂದು. ಆದ್ರೆ ನೀರು ಮಾತ್ರ ಹಾಕ್ಲಿಲ್ಲ ತಾಯಿ ಮಕ್ಕಳೇ ಇದು ನನ್ನ ಸಮಯದಲ್ಲಿರುವ ಈ ಧೂಮಕೇತುವನ್ನೇ ವಾಹನವಾಗಿಸ್ತೇನೆ ಸಿಂಹ ಮುಖ ವಾಹನನಾಗ್ತೇನೆ ಸಿಂಹ ಮುಖ ವಾಹನನಾಗ್ತೇನೆ ಸಿಂಹ ಮುಖ ಇವನೊಂದು ಎಲ್ಲಿ ಹಿಡ್ಕೊಂಡ್ ಬಂದ ಮಾರ್ರೆ ಇವ್ನು? ಎಂತ ಪ್ರಸಂಗ ಬುದ್ಧಿ ಮಾಡ್ತಾನೆ ಎಂತದ್ದು? ಇಷ್ಟೊತ್ತಿಗೆ ಬೆಂಕಿ ಹಿಡ್ಕೊಂಡು ಬಂದಲ್ಲ ಯಾರ ಇವ ಇವ ಬೆಂಕಿ ನಾಯಕ. ನನ್ನ ಚಿಕಿತ್ಸಕ ಬುದ್ಧಿ ನಿಮಗೆ ವೇದ್ಯವಾಗಿಲ್ಲ ಈ ಸಮಯ ಬೇಕಾದ್ರೆ ಚಿಕಿತ್ಸೆ ಅಲ್ಲ ಕರಡಿ ಕಂಡಾಗ ನಾನು ಹೆದರಿ ಓಡಿದ್ದಲ್ಲ ಮತ್ತೆ? ಬೆಂಕಿಯನ್ನು ಸಿದ್ಧಪಡಿಸಿ ತಂದಿದ್ದೇನೆ ಮುಗಿತು. ಇವು ಎಲ್ಲೋದನ್ನುವಾಗ ಅಂತ ಚಳಿ ಕಾಸ್ತಿದ್ದ ಆ ಬದಿಗೆ ಅದೇ ಹಿಡ್ಕೊಂಡು ಬಂದ. ಅಯ್ಯೋ ಅಂದ ಮಾರ್ರೆ. ನಮ್ಮ ಸೆಲೆಬ್ರೇಷನ್ ನಮ್ಮ ಬರುವುದಂದ್ರೆ ಮೊದಲ ಪುಣ್ಯಾತ್ಮ ಏಕೆ ಅರಮನೆಯಿಂದ ಬರುವಾಗ ನಾವೆಲ್ಲ ಒಟ್ಟಾಗಿ ಬಂದ್ರು. ಈ ವಿಚಾರ ನಮಗೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಅದು ಕರಡಿ ವೇಷ ಮಾಡ್ಕೊಂಡು ಯಾರು ಬಂದವರು ಮಾರ ಯಾರಾಗಿರ್ಬೋದು? ಯಾರು ಕಳಿಸಿದ್ದು ಯಾರು ಬಂದದ್ದು ನನಗೆ ಗೊತ್ತಾಯ್ತು. ಬನ್ನಿ ಬನ್ನಿ ಜನರೇ, ಬನ್ನಿ 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 ಬನ್ನಿ. ಈ ಕರಡಿ ವೇಷ ಮಾಡಿ ಬಂದವರು ಯಾರೋ ವೇಷಧಾರಿಗಳೇ, ದೇವರೇ. ಮಾತಾಡ್ದ ಮರ ಏ ಸಿಂಹಸ್ವರ ಆಶ್ಚರ್ಯ ನನಗದಲ್ಲ ಹಾ. ನೀವು ಬರುವಾಗ ಒಳ್ಳೆ ಬಂದದ್ ನೋಡಿದ್ರೆ ಹಾ. ಒಳ್ಳೆ ಮಹಿಷಾಸುರನಾಗಿ ಮಾಡ್ಕೊಂಡು ಬಂದ ಕೊನೆಗೆ ದೇವಿ ಅರ್ಥ ಹೇಳ್ತಪ್ಪ ಹೌದು ಒಂದಕ್ಕೊಂದು ಸಂಬಂಧ ಇಲ್ಲಲ್ಲ. ಒಳ್ಳೆ ಅರ್ಥಧಾರಿ ಆಗಿದ್ರೆ ಹೀಗಾಗ್ತಿದ್ದು ನಾವು. ಹಾಗಲ್ಲ, ಅರಮನೆಯಲ್ಲಿ ಯಾರು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ. ಹೌದು. ಆ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕು. ತಿಳ್ಕೊಳ್ಬೇಕು. ಅದನ್ನು ನಾನು ಶೋಧಿಸ್ತೇನೆ. ಹಾ. ಆದಷ್ಟು ಬೇಗ ಹೊರಟು ಬಿಡೋಣ. ತಡಿ ಮಾರಾಯ. ಈಗ ನಾವು ಬರುವಾಗ 5 ಜನ ಬಂದಿದ್ದು, ಈಗ 6 ಆಯ್ತು ಮಾರ. ನಿನ್ನ ಗಾಡಿ ದೊಡ್ಡ ಗಾಡಿನ ಈ ಗಾಡಿ ದೊಡ್ಡ ಗಾಡಿಯ ಸಣ್ಣ ಗಾಡಿ. ಅವ ಯಾರು? ನಾನು ಹೇಳಿಯ ಅವನು ನಿನ್ನ ತೊಡೆ ಈ ಜೀವ ದೊಡ್ಡ ಜೀವ. ಓ ಮಾವಯ್ಯ ನಿನ್ನ ತೊಡೆಯನ್ನ ಏರಲೇ ಮಾವು ಕಂಸ ಅಳಿ ಕೃಷ್ಣ ಎಷ್ಟೆಲ್ಲ ಹೇಳ?